ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನೆಲ್. 7ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 2 ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 2.5ರ 1ನೇ ಲೆಕ್ಕದಿಂದ 3ನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಈ ವಿಡಿಯೋದಲ್ಲಿ 4ರಿಂದ 6ನೇ ಪ್ರಶ್ನೆ ಒಳಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 4, ಇವುಗಳ ಬೆಲೆ ಕಂಡುಹಿಡಿಯಿರಿ. ಪ್ರಶ್ನೆ ನಂಬರ್ 1, 7.9 ಭಾಗಿಸು 1000. ನಾವು ಹಿಂದಿನ ಲೆಕ್ಕಗಳನ್ನು ಬಿಡಿಸುವಾಗ ಮೊದಲನೇ ವಿಡಿಯೋದಲ್ಲಿ 10 ಮತ್ತು 100ರಿಂದ ಭಾಗಿಸಿದಾಗ ಬಿಂದುವು ಯಾವ ರೀತಿಯಾಗಿ ಬದಲಾವಣೆಯಾಗುತ್ತದೆ ಎಂದು ತಿಳಿಸಿದ್ದೇವೆ. ಇಲ್ಲಿ 1000ದಲ್ಲಿ ನಾವು ಬಿಂದುವನ್ನು ಬದಲಾಯಿಸಿ ಭಾಗಲಬ್ಧವನ್ನು ಬರೆಯಬೇಕು. ಇಲ್ಲಿ 7.9 1000ದಿಂದ ಭಾಗಿಸಿದಾಗ ಬಿಂದುವು 3 ಸ್ಥಾನದ ಹಿಂದೆ ವರ್ಗಾವಣೆಯಾಗುತ್ತದೆ. ಅಂದರೆ ಇಲ್ಲಿ 1 ಸ್ಥಾನವಿದೆ, ಇನ್ನು 2 ಸ್ಥಾನ ಇಲ್ಲದಿರುವುದರಿಂದ ನಾವು 2 ಸೊನ್ನೆಯನ್ನು ತೆಗೆದುಕೊಳ್ಳಬೇಕು. ಆದ್ದರಿಂದ ಉತ್ತರ 0.0079 ಆಗುತ್ತದೆ. ಈಗ ಪ್ರಶ್ನೆಯನ್ನು ಬಿಡಿಸೋಣ. 7.9 ಭಾಗಿಸು 1000. ಇಲ್ಲಿ ನಾವು 3 ಸೊನ್ನೆ ಇರುವುದರಿಂದ ಬಿಂದುವನ್ನು 3 ಸ್ಥಾನದ ಹಿಂದಿರಿಸಬೇಕು. ಇಲ್ಲಿ 1 ಸ್ಥಾನವಿದೆ, 2 ಸ್ಥಾನವಾಗಿ ನಾವು 2 ಸೊನ್ನೆಯನ್ನು ತೆಗೆದುಕೊಂಡಿದ್ದೇವೆ. 2 ಸ್ಥಾನದ ಹಿಂದೆ 2 ಸೊನ್ನೆಯನ್ನು ತೆಗೆದುಕೊಂಡು ನಾವು 1 ಬಿಂದುವನ್ನು ಇಡಬೇಕು. ಆದ್ದರಿಂದ ಉತ್ತರ 0.0079 ಬಂದಿದೆ. ಪ್ರಶ್ನೆ ನಂಬರ್ 2, 26.3 ಭಾಗಿಸು 1000. ಈಗಲೂ ಕೂಡ ಇಲ್ಲಿ ನಾವು 3 ಸ್ಥಾನದ ನಂತರ ಬಿಂದುವನ್ನು ಇರಿಸಬೇಕು. ಇಲ್ಲಿ 2 ಸ್ಥಾನವಿದೆ, ಇನ್ನೊಂದು ಸ್ಥಾನವನ್ನಾಗಿ ನಾವು ಇನ್ನೊಂದು ಸೊನ್ನೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇಲ್ಲಿ ಉತ್ತರದಲ್ಲಿ ಇನ್ನೊಂದು ಸೊನ್ನೆಯನ್ನು ತೆಗೆದುಕೊಂಡಿದ್ದೇವೆ. ಇಲ್ಲಿ 3 ಸ್ಥಾನದ ನಂತರ ಬಿಂದುವನ್ನು ಇಡಲಾಗಿದೆ. ಆದ್ದರಿಂದ ಉತ್ತರ 0.0263. ಪ್ರಶ್ನೆ ನಂಬರ್ 3, 38.53 ಭಾಗಿಸು 1000. ಇಲ್ಲೂ ಕೂಡ ನಾವು ಬಿಂದುವನ್ನು 3 ಸ್ಥಾನದ ಹಿಂದಿರಿಸಬೇಕು. 2 ಸ್ಥಾನವಿದೆ, ಇನ್ನೊಂದು ಸ್ಥಾನವನ್ನಾಗಿ ನಾವು ಸೊನ್ನೆಯನ್ನು ತೆಗೆದುಕೊಂಡಿದ್ದೇವೆ. ಉತ್ತರ 0.03853. ಪ್ರಶ್ನೆ ನಂಬರ್ 4, 128.9 ಭಾಗಿಸು 1000. ಇಲ್ಲಿ 3 ಸ್ಥಾನವಿದೆ, ಆದ್ದರಿಂದ ನಾವು ಈ 3 ಸ್ಥಾನದ ನಂತರ ಬಿಂದುವನ್ನು ಇಡೋಣ. 0.1289 ಉತ್ತರವಾಗಿದೆ. ಪ್ರಶ್ನೆ ನಂಬರ್ 5, 0.5 ಭಾಗಿಸು 1000. ಇಲ್ಲಿ ಒಂದೇ ಸ್ಥಾನವಿದೆ, ಇನ್ನು 2 ಸ್ಥಾನವಾಗಿ ನಾವು 2 ಸೊನ್ನೆಗಳನ್ನು ತೆಗೆದುಕೊಳ್ಳೋಣ. ಇಲ್ಲಿ 0.5 ಮತ್ತು 2 ಸೊನ್ನೆಗಳನ್ನು ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಉತ್ತರ 0.0005 ಬಂದಿದೆ. ಪ್ರಶ್ನೆ ನಂಬರ್ 5, ಇವುಗಳ ಬೆಲೆ ಕಂಡುಹಿಡಿಯಿರಿ. ಮೊದಲನೇ ಪ್ರಶ್ನೆ 7/3.5. ಪ್ರಶ್ನೆ ನಂಬರ್ 1, 7/3.5. ಇಲ್ಲಿ ನಾವು ಈಗ ಭಾಗಾಕಾರ ಮಾಡುವಾಗ 7/3.5 ಎಂದು ಬರೆದುಕೊಳ್ಳೋಣ. ಇಲ್ಲಿ ಬಿಂದುವಿನ ನಂತರ ಒಂದು ಸಂಖ್ಯೆ ಇದೆ, ಆದ್ದರಿಂದ ನಾವು 7 ಇರುವಲ್ಲಿ 7.0 ಎಂದು ತೆಗೆದುಕೊಳ್ಳೋಣ. 7.0 ಎಂದರೂ ಕೂಡ 7 ಎಂದೇ ಅರ್ಥ. ಈಗ 7.0 ಮತ್ತು 3.5 ಎಂದು ಬರೆದುಕೊಂಡಿದ್ದೇವೆ. ಈಗ ನಾವು ಈ ಬಿಂದುವನ್ನು ಒಂದು ಸಂಖ್ಯೆಯ ಮುಂದೆ ತೆಗೆದುಕೊಂಡಾಗ 70 ಮತ್ತು 35 ಎಂದು ನಾವು ತೆಗೆದುಕೊಳ್ಳಬಹುದು. ಇಲ್ಲಿ ಈ ಬಿಂದುವನ್ನು 0ಯ ನಂತರ ಮತ್ತು ಈ ಬಿಂದುವನ್ನು 5ರ ನಂತರ ತೆಗೆದುಕೊಂಡಾಗ 70 ಮತ್ತು 35 ಎಂದು ಬರುತ್ತದೆ. ಅದೇ ಉತ್ತರವನ್ನು ನಾವು 70 ಮತ್ತು 35 ಎಂದು ಇಲ್ಲಿ ಬರೆದಿದ್ದೇವೆ. ಇಲ್ಲಿ 35 1 35 2 70. ಆದ್ದರಿಂದ ಇಲ್ಲಿ ಬಂದ ಭಾಗಲಬ್ಧ 2 ಆಗಿದೆ. ಪ್ರಶ್ನೆ ನಂಬರ್ 2, 36/0.2. ಇಲ್ಲಿ ಪುನಃ ನಾವು ಬಿಂದುವಿನ ನಂತರ ಒಂದು ಸಂಖ್ಯೆ ಇರುವುದರಿಂದ 36ರ ನಂತರ ಒಂದು ಸೊನ್ನೆಯನ್ನು ತೆಗೆದುಕೊಳ್ಳೋಣ. 36.0 ಎಂದು 0.2 ಹಾಗೆ ಇರಲಿ. ಈಗ ನಾವು ಇಲ್ಲಿ ಬಿಂದುವನ್ನು ಒಂದು ಸಂಖ್ಯೆ ಮುಂದಿರಿಸಬೇಕು. ಒಂದು ಸಂಖ್ಯೆ ಮುಂದೆ ಇರಿಸಿದಾಗ 360 ಮತ್ತು 2 ಬರುತ್ತದೆ. ಇಲ್ಲಿ 0ಗೆ ಯಾವುದೇ ಬೆಲೆ ಇಲ್ಲ. ಬಿಂದುವನ್ನು 2ರ ನಂತರ ಇಟ್ಟಾಗ ಇಲ್ಲಿ 2. ಈಗ ನಾವು ಭಾಗಿಸೋಣ. 2 1 2 1 2, 3ರಲ್ಲಿ 2ಅನ್ನು ಕಳೆದಾಗ 1 ಉಳಿದಿದೆ, 16 ಆಯಿತು. 2 8 16. ಈ ಸೊನ್ನೆಯನ್ನು ಹಾಗೆ ತೆಗೆದುಕೊಳ್ಳೋಣ. 180 ಭಾಗಲಬ್ಧವಾಗಿದೆ. ಪ್ರಶ್ನೆ ನಂಬರ್ 3, 3.25 ಭಾಗಿಸು 0.5. ಇಲ್ಲಿ ಬಿಂದುವಿನ ನಂತರ 2 ಸ್ಥಾನವಿದೆ, ಇಲ್ಲಿ ಬಿಂದುವಿನ ನಂತರ 1 ಸ್ಥಾನವಿದೆ. ಈಗ ನಾವು ಈ ಬಿಂದುವನ್ನು 1 ಸ್ಥಾನ ಮುಂದಿರಿಸೋಣ. ಇಲ್ಲಿ ಈ ಬಿಂದುವನ್ನು 2ರ ನಂತರ ಇರಿಸಿದಾಗ 32.5 ಆಗಿದೆ. ಈ ಬಿಂದುವನ್ನು 5ರ ನಂತರ ಇಟ್ಟಾಗ 5.0 ಆಗಿದೆ. ಈಗ ನಾವು ಪುನಃ ಈ ಬಿಂದುವನ್ನು
ಒಂದು ಸ್ಥಾನದ ಮುಂದಿರಿಸಿದಾಗ 325 ಮತ್ತು 50 ಆಗುತ್ತದೆ. 325/50. ಈಗ ನಾವು 50ರಿಂದ 325 ಭಾಗಿಸೋಣ. 56 300. ಇಲ್ಲಿ 5ರಲ್ಲಿ 0 ಕಳೆದಾಗ 5, 2ರಲ್ಲಿ 0 ಕಳೆದಾಗ 2, 3ರಲ್ಲಿ 3 ಕಳೆದಾಗ 0 ಬಂದಿದೆ. ಇಲ್ಲಿ 25 ಬಂದಿದೆ. ನಾವು ಬಿಂದುವನ್ನು ಇಟ್ಟು ಇನ್ನೊಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 55 250. 250ರಲ್ಲಿ 250 ಕಳೆದಾಗ 0 ಬಂದಿದೆ. ಉತ್ತರ 6.5. ಪ್ರಶ್ನೆ ನಂಬರ್ 4. 30.94 ಭಾಗಿಸು 0.7. ಇಲ್ಲಿ ನಾವು ಈಗ ಬಿಂದುವನ್ನು ಒಂದು ಸ್ಥಾನದ ಮುಂದಿರಿಸೋಣ. ಒಂದು ಸ್ಥಾನ ಮುಂದಿರಿಸಿದಾಗ 309.4 ಬಂದಿದೆ. ಇಲ್ಲಿ ಒಂದು ಸ್ಥಾನ ಮುಂದಿರಿಸಿದಾಗ 7.0. ಈಗ ನಾವು ಇಲ್ಲಿರುವ ಬಿಂದುವನ್ನು ಕೂಡ ಒಂದು ಸ್ಥಾನದ ಮುಂದಿರಿಸೋಣ. 3094 ಮತ್ತು 70 ಬಂದಿದೆ. ಈಗ ಇಲ್ಲಿ 70ರಿಂದ 3094 ಭಾಗಿಸೋಣ. ಇಲ್ಲಿ 74 280. 309ರಲ್ಲಿ 280 ಕಳೆದಾಗ 29 ಉಳಿದಿದೆ. ಮುಂದಿನ ಸಂಖ್ಯೆ 4 ಕೆಳಗಿಳಿಸೋಣ. ಪುನಃ 74 280. 4ಕ್ಕೆ 4, 9ರಲ್ಲಿ 8 ಕಳೆದಾಗ 1 ಬಂದಿದೆ. ಈಗ ನಾವು ಬಿಂದುವನ್ನಿಟ್ಟು ಒಂದು ಸೊನ್ನೆಯನ್ನು ತೆಗೆದುಕೊಂಡಿದ್ದೇವೆ. 72 140. 140ರಲ್ಲಿ 140 ಕಳೆದಾಗ 0 ಬಂದಿದೆ. ಭಾಗಲಬ್ಧ 44.2. ಇಲ್ಲಿ ಉತ್ತರವನ್ನು 44.2 ಎಂದು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 5. 0.5 ಭಾಗಿಸು 0.25. ಈಗ ನಾವು ಒಂದು ಸ್ಥಾನದ ನಂತರ ಬಿಂದುವನ್ನು ಇರಿಸೋಣ. ಇಲ್ಲಿ 5.0 ಆಗಿದೆ. ಇಲ್ಲಿ 2.5 ಬಂದಿದೆ. ಈಗ ಪುನಃ ನಾವು ಒಂದು ಸ್ಥಾನ ಮುಂದಿರಿಸಿದಾಗ 50 ಮತ್ತು 25 ಬರುತ್ತದೆ. 25 1 25 2 50. ಉತ್ತರ 2. ಇಲ್ಲಿ ಪ್ರಶ್ನೆ ನಂಬರ್ 6. 7.75 ಭಾಗಿಸು 0.25. ಇಲ್ಲಿ ನಾವು ಎರಡು ಸ್ಥಾನದ ನಂತರ ಬಿಂದುವನ್ನು ಇಟ್ಟಿದ್ದೇವೆ. 725 ಭಾಗಿಸು ಇಲ್ಲಿ ಎರಡು ಸ್ಥಾನದ ಮುಂದಿರಿಸಿದಾಗ 25 ಬಂದಿದೆ. ಇಲ್ಲಿ 25ರಿಂದ 775 ಭಾಗಿಸಿದಾಗ 25 3 75. 7ರಲ್ಲಿ 5 ಕಳೆದಾಗ 2, 7ರಲ್ಲಿ 7 ಕಳೆದಾಗ 0, 5ಕ್ಕೆ 5, 25 ಬಂದಿದೆ. 25 1 25. ಉತ್ತರ ಇಲ್ಲಿ ಭಾಗಲಬ್ಧ 31 ಬಂದಿದೆ. ಪ್ರಶ್ನೆ ನಂಬರ್ 7. 76.5 ಭಾಗಿಸು 0.15. ಇಲ್ಲಿ ನಾವು ಒಂದು ಸ್ಥಾನದ ನಂತರ ಬಿಂದುವನ್ನು ಇರಿಸೋಣ. 765.0 ಮತ್ತು 1.5 ಆಗಿದೆ. ಪುನಃ ನಾವು ಒಂದು ಸ್ಥಾನದ ನಂತರ ಇಟ್ಟಾಗ 7650 ಭಾಗಿಸು 15. ಈಗ 15ರಿಂದ 7550 ಭಾಗಿಸೋಣ. 15 5 75. 76ರಲ್ಲಿ 75 ಕಳೆದಾಗ 1 ಉಳಿದಿದೆ. 5ಕ್ಕೆ 5, 15 1 15. ಇಲ್ಲಿ ಉಳಿದ ಸೊನ್ನೆಯನ್ನು ನಾವು ಸೇರಿಸಬೇಕು. 510 ಬಂದಿದೆ. ಆದ್ದರಿಂದ ಇಲ್ಲಿ ಭಾಗಲಬ್ಧ 510. ಪ್ರಶ್ನೆ ನಂಬರ್ 8. 37.8 ಭಾಗಿಸು 1.4. ಇಲ್ಲೂ ಕೂಡ ನಾವು ಒಂದು ಸ್ಥಾನದ ಮುಂದೆ ಬಿಂದುವನ್ನು ಇರಿಸೋಣ. 378 ಮತ್ತು 14 ಬಂದಿದೆ. ಈಗ 14ರಿಂದ 378 ಭಾಗಿಸಿದಾಗ 14 2 28. 37ರಲ್ಲಿ 28 ಕಳೆದಾಗ 9 ಬಂದಿದೆ. ಮುಂದಿನ ಸಂಖ್ಯೆ 8 ಕೆಳಗಿಳಿಸೋಣ. 14 7 98. 98ರಲ್ಲಿ 98 ಕಳೆದಾಗ 0. ಉತ್ತರ ಭಾಗಲಬ್ಧ ಇಲ್ಲಿ 27 ಬಂದಿದೆ. 27 ಎಂದು ಬರೆಯೋಣ. ಭಾಗಲಬ್ಧ 27. ಪ್ರಶ್ನೆ ನಂಬರ್ 9. 2.73 ಭಾಗಿಸು 1.3. ಇಲ್ಲಿ ನಾವು ಈಗ ಒಂದು ಸ್ಥಾನದ ನಂತರ ಬಿಂದು ಇರಿಸೋಣ. 27.3 ಮತ್ತು 13 ಬಂದಿದೆ. ಈಗ ಪುನಃ ನಾವು ಒಂದು ಸ್ಥಾನದ ನಂತರ ಬಿಂದುವನ್ನು ಇರಿಸೋಣ. 273 ಭಾಗಿಸು 130. 130ರಿಂದ 273 ಭಾಗಿಸೋಣ. ಇಲ್ಲಿ 132 260 ಬರುತ್ತದೆ. 3ಕ್ಕೆ 3, 7ರಲ್ಲಿ 6 ಕಳೆದಾಗ 1. ಬಿಂದುವನ್ನು ಇಟ್ಟು ಒಂದು ಸೊನ್ನೆಯನ್ನು ತೆಗೆದುಕೊಂಡಿದ್ದೇವೆ. 131 130. 130ರಲ್ಲಿ 130 ಕಳೆದಾಗ 0 ಬಂದಿದೆ. ಭಾಗಲಬ್ಧ 2.1. ಆದ್ದರಿಂದ ಇಲ್ಲಿ ನಾವು ಉತ್ತರವನ್ನಾಗಿ 2.1 ತೆಗೆದುಕೊಳ್ಳಬೇಕು. ಪ್ರಶ್ನೆ ನಂಬರ್ 6. ಒಂದು ವಾಹನವು 2.4 ಲೀಟರ್ ಪೆಟ್ರೋಲ್ ಬಳಸಿ 43.2 ಕಿಲೋಮೀಟರ್ ದೂರ ಕ್ರಮಿಸುತ್ತದೆ. ಅದು 1 ಲೀಟರ್ ಪೆಟ್ರೋಲ್ನಲ್ಲಿ ಎಷ್ಟು ದೂರ ಕ್ರಮಿಸುತ್ತದೆ? ಇಲ್ಲಿ ಒಂದು ವಾಹನವು 2.4 ಲೀಟರ್ ಪೆಟ್ರೋಲಿನಲ್ಲಿ 43.2 ಕಿಲೋಮೀಟರ್ ಕ್ರಮಿಸುತ್ತಿದೆ. ಈಗ ನಾವು 1 ಲೀಟರ್ ಪೆಟ್ರೋಲಿನಲ್ಲಿ ಎಷ್ಟು ದೂರವನ್ನು ಕ್ರಮಿಸಬಲ್ಲದು ಎಂದು ಕಂಡುಹಿಡಿಯಬೇಕು. ಇಲ್ಲಿ ಕಂಡುಹಿಡಿಯುವಾಗ ನಾವು 43.2ಕ್ಕೆ 2.4 ಲೀಟರ್ನ ಭಾಗಿಸಬೇಕಾಗಿದೆ.
ಈಗ ನಾವು ಉತ್ತರಿಸೋಣ. ವಾಹನವು 2.4 ಲೀಟರ್ ಪೆಟ್ರೋಲ್ ಬಳಸಿ ಕ್ರಮಿಸುವ ದೂರ 43.2 ಕಿಲೋಮೀಟರ್. ಆದ್ದರಿಂದ 1 ಲೀಟರ್ ಪೆಟ್ರೋಲ್ ಬಳಸಿ ಕ್ರಮಿಸುವ ದೂರ, ಈಗ ನಾವು 43.2 ಕಿಲೋಮೀಟರ್ಗೆ 2.4 ಭಾಗಿಸಬೇಕು. ಆಗ ನಾವು 1 ಲೀಟರ್ ಪೆಟ್ರೋಲ್ ಬಳಸಿ ಕ್ರಮಿಸುವ ದೂರವನ್ನು ಕಂಡುಹಿಡಿಯಬಹುದು. ಈಗ ಇಲ್ಲಿ 43.2 2.4 ಇದೆ. ಈಗ ನಾವು ಮೊದಲನೇ ಲೆಕ್ಕಗಳಂತೆ ಬಿಂದುವನ್ನು ಒಂದು ಸ್ಥಾನ ಮುಂದಿರಿಸೋಣ. ಬಿಂದುವನ್ನು ಒಂದು ಸ್ಥಾನ ಮುಂದಿರಿಸಿದಾಗ ನಮಗೆ 432.0 ಮತ್ತು 24.0 ಲಭಿಸುತ್ತದೆ. ಈಗ ನಾವು 24 432ಕ್ಕೆ ಭಾಗಿಸೋಣ. 24 ಭಾಗಿಸು 432. ಇಲ್ಲಿ 24 24. 3ರಲ್ಲಿ 4 ಕಳೆಯಲು ಸಾಧ್ಯವಿಲ್ಲ. 4ರಿಂದ ಒಂದು ಅಂಕಿಯನ್ನು ತೆಗೆದುಕೊಳ್ಳಬೇಕು. 13ರಲ್ಲಿ 4 ಕಳೆದಾಗ 9 ಉಳಿದಿದೆ. ಇಲ್ಲಿ 3 ಉಳಿಯಿತು. 3ರಲ್ಲಿ 2 ಕಳೆದಾಗ 1. ಮುಂದಿನ ಅಂಕಿ 2 ಕೆಳಗಿಳಿಸೋಣ. 24 192. 192ರಲ್ಲಿ 192 ಕಳೆದಾಗ 0 ಬಂದಿದೆ. ಆದ್ದರಿಂದ ಇಲ್ಲಿ 1 ಲೀಟರ್ ಪೆಟ್ರೋಲ್ ಬಳಸಿ ಕ್ರಮಿಸುವ ದೂರ 18 ಕಿಲೋಮೀಟರ್ಗಳು. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 2.5ರ 4ರಿಂದ 6ನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ದತ್ತಾಂಶಗಳ ನಿರ್ವಹಣೆ ಪಾಠದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.